ದೇಶದಲ್ಲಿ 5.4ರಷ್ಟು ತೀವ್ರತೆಯ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 5.4ರಷ್ಟು ತೀವ್ರತೆಯ ಭೂಕಂಪ ದಾಖಲಾಗಿರುವಂತದ್ದು. ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ 5.4ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ ಅದು ದಾಖಲಾಗಿದೆ. BMD ಭೂಕಂಪನ ಕೇಂದ್ರದಿಂದ ನೈಋತ್ಯ ಭಾಗದಲ್ಲಿ ಭೂಕಂಪ ಆಗಿರುವಂತದ್ದು. ಕಲ್ಕತ್ತಾ ಸೇರಿ ಪಶ್ಚಿಮ ಬಂಗಾಳದಲ್ಲೂ ಸಹ ಕಂಪನದ ಅನುಭವವಾಗಿದೆ. ಭೂಮಿ ಕಂಪಿಸ್ತಾ ಇದ್ದ ಹಾಗೆ ಮನೆಗಳಿಂದ ಜನರು ಹೊರಗಡೆ ಓಡಿ ಬಂದಿದ್ದಾರೆ. ಕಂಪನದಿಂದಾಗಿ ಮನೆಯೊಳಗೆ ವಸ್ತುಗಳು ಬೀಳ್ತಾ ಇರತಕ್ಕಂಥ ದೃಶ್ಯಗಳು ಸಹ ದಾಖಲಾಗಿದೆ. ಸೋಫಾದಲ್ಲಿ ಕೂತಿದ್ದಾಗ ಏಕಾಏಕಿಯಾಗಿ ಕಂಪನದ ಅನುಭವ ಆಗಿದೆ ಅಂತ ಜನರು ಹೇಳ್ಕೊಳ್ತಾ ಇದ್ದಾರೆ. ಕಂಪನದಿಂದ ಕೆಳಗೆ ಬಿದ್ದಂಥ ಟೇಬಲ್ ಮೇಲೆ ಬಾಟಲಿ ಎಲ್ಲ ಏನು ಬಿದ್ದಿತ್ತು ಅದೆಲ್ಲವೂ ಸಹ ಅಲ್ಲಿ ಭೂಕಂಪ ಆಗಿದೆ ಅನ್ನೋದನ್ನು ಖಚಿತಪಡಿಸ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಭೂಕಂಪ ಆಗಿದೆ. ಇದು 5.4 ರಿಕ್ಟರ್ ಮಾಪಕದಲ್ಲಿ, ಅಂದರೆ ಮೀಡಿಯಂ ಸ್ಕೇಲ್ ಭೂಕಂಪ ಅನ್ನುವ ಒಂದು ಮಾಹಿತಿ. ಯಾಕೆಂದರೆ 4ಕ್ಕಿಂತ ಹೆಚ್ಚು ತೀವ್ರತೆಯ ಭೂಕಂಪ ಆದರೆ ಸಹಜವಾಗಿ ಆತಂಕ ಆಗುತ್ತೆ ಮತ್ತು ಅದರ ತೀವ್ರತೆ ನಮಗೆ ಹೊರ ಕಣ್ಣಿಗೆ ಕಾಣುತ್ತೆ. 4ಕ್ಕಿಂತ ಕೆಳಗಡೆ ಭೂಕಂಪ ಆದರೆ ನಿಮಗೆ ಹೊರ ಕಣ್ಣಿಗೆ ಕಾಣೋದಿಲ್ಲ, ಅಥವಾ ಅದರ ತೀವ್ರತೆಗಳು ಅದರ ಪರಿಣಾಮಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭೂಮಿಯ ಒಡಲಾಳದಲ್ಲಿ ಕಂಪನಗಳು ಆಗಿಂದಾಗೆ ಆಗ್ತಾ ಇರುತ್ತೆ. ಆದರೆ 4ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಭೂಕಂಪ ಆದರೆ ಅದರ ಪರಿಣಾಮಗಳನ್ನು ಈ ಭೂಮಿಯ ಅಲ್ಲಾಡೋದು ಅಥವಾ ಫ್ಯಾನ್ಗಳು ಈ ರೀತಿಯಾಗಿ ಶೇಕ್ ಆಗೋದು ಅಥವಾ ಭೂಕಂಪ ಆಗ್ತಾ ಇದೆ ಅಂತ ನಮ್ಮ ಅನುಭವಕ್ಕೆ ಬರೋದು ಅದೆಲ್ಲ ಆಗುತ್ತೆ. ಒಂದು ವೇಳೆ 6ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಭೂಕಂಪ ಆದರೆ ಸಾವು ನೋವುಗಳಾಗುವಂತಹ ವರದಿಗಳು ದಾಖಲಾಗುತ್ತೆ ಅನ್ನುವಂಥದ್ದು. ಸೊ ಸಹಜವಾಗಿ ಜನರು ಪ್ಯಾನಿಕ್ ಆಗಿದ್ದಾರೆ. ಎಲ್ಲರೂ ಸಹ ಹೊರಗಡೆ ಓಡಿ ಬಂದಿದ್ದಾರೆ.